ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ವ್ಲಾಗ್. ಇವತ್ತು ನಾನು ಡಿಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಹಾಗೆ ಏನೇನು ತೊಗೊಂಡು ಬಂದಿದ್ದೀನಿ ಎಲ್ಲ ತೋರಿಸ್ತೀನಿ. ಹಾಗೆ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲ ಬಂದುಬಿಟ್ಟು 99 ಬಿಲೋ 99 ಆ್ಯಂಡ್ 99 ರುಪೀಸ್ ಮಾತ್ರ. ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ ಅಂತ ಅಂದ್ಕೊತೀನಿ. ಇದು ಗ್ಲಾಸ್ ಕಂಟೈನರ್ ಬಂದುಬಿಟ್ಟು 99 ರುಪೀಸ್. ಇದಕ್ಕೆ 4 ಗ್ಲಾಸ್ ಕಂಟೈನರ್ ಬರುತ್ತೆ. ಹಾಗೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ನೋ ಡೌಟ್. ಅದರಲ್ಲಂತೂ ಏನು ಡೌಟೇ ಇಲ್ಲ. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ನೀವು ಚಕ್ಕೆ, ಏಲಕ್ಕಿ, ಲವಂಗ, ಕರಿಕಾಳು, ಹಾಗೆ ಮೆಂತ್ಯ ಕಾಳು, ಹಾಗೆ ಬೇಕಿಂಗ್ ಸೋಡಾ ಇದನ್ನೆಲ್ಲನೂ ಹಾಕಿಟ್ಕೋಬೋದು. ಏನಕ್ಕಂದರೆ ನಾವು ಬೇಕಿಂಗ್ ಸೋಡಾ ಎಲ್ಲ ಜಾಸ್ತಿ ಅರ್ಧ ಕೆಜಿ ಗಂಟಲೆ ಎಲ್ಲ ತೊಗೊಳ್ಳಲ್ಲ ಅಲ್ವಾ. ಚಿಕ್ಕದಾಗಿ ತೊಗೊತೀವಿ, ಸ್ವಲ್ಪನೇ ಯೂಸ್ ಮಾಡೋದಲ್ಲ. ಕರಿಕಾಳು ಆಗಿರ್ಬೋದು, ಲವಂಗ, ಏಲಕ್ಕಿ. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ಇದು ಬಾಕ್ಸ್ ಕೂಡ ತೀರಾ ದೊಡ್ಡದು ಅಲ್ಲ, ತೀರಾ ಚಿಕ್ಕದು ಅಲ್ಲ, ಕರೆಕ್ಟಾಗಿದೆ. ನಾನು ಹೇಳಿರೋ ಐಟಮ್ಸ್ ಎಲ್ಲ ಹಾಕಿಡೋದಕ್ಕೆ ಈ ಪ್ರಾಡಕ್ಟ್ ಮಾತ್ರ ಕರೆಕ್ಟಾಗಿದೆ ಅಂತ ನನಗನ್ಸುತ್ತೆ. ಸೊ ನಾನು ಆಲ್ರೆಡಿ ಈಗ ನಮ್ಮ ಮನೇಲಿ ತೊಗೊಂಡಿದ್ದೀನಿ. ನಾನು ಈಗ ಹೇಳಿರೋ ಐಟಮ್ಸೇ ಇಟ್ಟಿದ್ದೀನಿ. ಆನ್ಲೈನಲ್ಲಿ ಇದ್ರ ಪ್ರೈಸ್ ಬಂದುಬಿಟ್ಟು 150 ರೂಪಿ ಇದೆ. ಮತ್ತು ಹಾಗೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ 50 ರುಪೀಸ್ ಇದೆ. ಅದೆಲ್ಲಿ ಟೋಟಲ್ ಆಗಿ 200 ರೂಪಿ ಆಯಿತು. ಅದು ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಸೊ ಹಂಗಾಗ್ಬಿಟ್ಟು ನಾನು ಇನ್ನೂ ಒಂದು ಬೇರೆ ಬಾಕ್ಸ್ದು ಗ್ಲಾಸ್ ಕಂಟೈನರ್ದು ನಿಮಗೆ ಲಾಸ್ಟಿಗೆ ಲಿಂಕ್ ಹಾಕಿರ್ತೀನಿ, ನೋಡಿ ಬೇಕಿದ್ರೆ ಅದನ್ನು ತೊಗೊಳ್ಳಿ. ಅದು 200ಗೆ 6 ಬಾಕ್ಸಸ್ ಬರ್ತವೆ ಅವು. ಸೊ ಇದು ನೋಡೋದಕ್ಕೆ ತುಂಬ ಕ್ಲಾಸಿಯಾಗಿದೆ. ಲುಕ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಕ್ರಾಸಲ್ಲಿ ಕೂಡ ಇಡ್ಬೋದು ಇದನ್ನು, ಯಾಕಂದರೆ ಇಲ್ಲಿ ರೌಂಡಾಗಿ ಒಂದು ಇದು ಮಾಡಿದ್ದಾರೆ. ಸೊ ಹಿಂಗೆ ಕ್ರಾಸಲ್ಲಿ ಇಟ್ಬಿಟ್ರೆ ನೋಡೋದಕ್ಕೆ ಒಂಥರ ಮನೆಯಲ್ಲಿ ಕಿಚನಲ್ಲಿ ಡಿಫ್ರೆಂಟಾಗಿದೆಲ್ಲ ನೋಡೋಕ್ಕೆ ಈ ಬಾಕ್ಸ್ ಅಂತ ಅನಿಸುತ್ತೆ ಬಂದವ್ರಿಗೆ ನೋಡೋಕ್ಕೆ. ಆ ಥರ ಇದೆ ಈ ಬಾಕ್ಸ್ ಬಂದುಬಿಟ್ಟು. ಕ್ರಾಸಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಹಾಕಿಡೋ ಪ್ರಾಡಕ್ಟ್ಗೆ ಇದು ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ಇದೆ ನೋಡಿ, 200 ರೂಪಿ ಕೊಟ್ಟರೆ 6 ಗ್ಲಾಸ್ ಜಾರ್ ಬರ್ತವೆ. ನೀವು ಎಲ್ಲನೂ ಇದರಲ್ಲಿ ಬೇಕಿದ್ರೆ ಸ್ಟೋರ್ ಮಾಡ್ಕೋಬೋದು. ತುಂಬ ಹೆಲ್ಪ್ಫುಲ್ ಇದೆ ಇದು. ಡಿಮಾರ್ಟಲ್ಲಿ ಈ ಥರ ತುಂಬ ಪ್ರಾಡಕ್ಟ್ ಚೆನ್ನಾಗಿರೋದು ಸಿಗ್ತವೆ. ಇದೇ ಆನ್ಲೈನಲ್ಲಿ ನೋಡಿಬಿಟ್ರೆ ರೇಟ್ ಜಾಸ್ತಿ ಇದ್ದಾವೆ. 100 ರೂಪಿ ಡಿಮಾರ್ಟಲ್ಲಿ ಸಿಗೋದು ಎಲ್ಲ 200 ರೂಪಿಗೆ ಸಿಗತ್ತೆ ಆನ್ಲೈನಲ್ಲಿ, ನನಗನ್ಸುತ್ತೆ. ಹಾಗೆ ಕಪ್ಪು, ಟೀ ಕಪ್ ಇದು 6 ಕಪ್ ಬರ್ತವೆ, ಟೀ ಕುಡಿಯೋ ಕಪ್ಪು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. 99 ರೂಪಿ ಇದ್ರದ್ದು. ನೀವು ಡಿಮಾರ್ಟಲ್ಲಿ 99 ರುಪೀಸ್ದು ಇಂಥ ಕಪ್ಪು ಎಷ್ಟು ನೋಡಿದ್ರೂ ಸಾಕಾಗಲ್ಲ. ನೀವು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತೀರಾ, ಅಷ್ಟೊಂದು ವೆರೈಟಿ ಕಪ್ ಇರ್ತಾವೆ ಇಲ್ಲಿ ಟೀ ಕಪ್ಪು. ನಾನಂತೂ ಪ್ರತಿ 3-4 ತಿಂಗಳಿಗೆ ಒಂದು ಸಾರಿ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಟೀ ಕಪ್ಪು. ಯಾಕಂದರೆ ಮಧ್ಯೆ ಎಲ್ಲ ಒಳಗಡೆ ಕಪ್ಪು ಕಲೆ ಎಲ್ಲ ಕೂತ್ಕೊಂಡಿರತ್ತಂತ ಹೇಳ್ಬಿಟ್ಟು 3 ತಿಂಗಳಿಗೆ ಒಂದು ಸಾರಿ ಚೇಂಜ್ ಮಾಡ್ತಾ ಇರ್ತೀನಿ ಟೀ ಕಪ್ಪು. ಅಂಥವ್ರಿಗೆಲ್ಲ ಇದು ತುಂಬ ಬೆಸ್ಟ್. ಇದು ಪ್ರಾಡಕ್ಟ್ ಬಂದುಬಿಟ್ಟು ಕಪ್ ಕೂಡ ಅಷ್ಟೇ ಸಖತ್ ರಾಯಲ್ ಲುಕ್ ಇದ್ದಾವೆ, ವೈಟ್ ಕಲರ್ದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದು. ಆನ್ಲೈನಲ್ಲೆಲ್ಲ ಪ್ರೈಸ್ ಜಾಸ್ತಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 99 ರುಪೀಸು ಕಪ್ ಚಾರ್ಜ್, ಹಾಗೆ 50 ರೂಪಿ ಡೆಲಿವರಿ ಚಾರ್ಜ್ ಇದೆ. ಬೇಕು ಅಂದರೆ ನಿಮ್ಗೆ ಇಷ್ಟ ಆದರೆ ತಗೊಳ್ರಿ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದುಬಿಟ್ಟು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಯಾಕಂದರೆ ನಾನು ತುಂಬ ದಿನ ಹೇಳಿ ತರಿಸ್ಕೊಂಡಿದ್ದೆ. ನಮ್ಮ ಅಪ್ಪಾಜಿ ಹತ್ರ ನಾನು ಹಳ್ಳಿಯಲ್ಲಿ ತರಿಸಿದ್ದು ಇದು. 120 ರುಪೀಸ್ಗೆ 2 ಕೊಟ್ಟಿದ್ದಾರೆ ಅವರು. ಅಂದರೆ 60 ರುಪೀಸ್ಗೆ ಒಂದಾಯಿತು. ತುಂಬಾ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಬಿದಿರಿಂದು ಅಂತ ಹೇಳ್ತಾರೆ, ಇಲ್ಲ ಬಾಂಬು ಅಂತ ಹೇಳ್ತಾರಲ್ಲ, ಅದರಿಂದ ಮಾಡಿರೋದಿದು. ತುಂಬ ಗಟ್ಟಿ ಇದೆ ಇದು. ಇದನ್ನೆಲ್ಲ ಮುಂಚೆ ಎಲ್ಲ ಆವಾಗಿನ ಕಾಲದಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ನಾನು ಹಾಟ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ಏನಾಗ್ತಾಯಿತ್ತು, ಇದ್ರ ಮೇಲೆ ಈ ಥರ ಪ್ಲೇಟ್ ಬರುತ್ತೆ. ಇದು ಪ್ಲೇಟ್ ತೊಗೊಂಡು ಬನ್ನಿ ಅಂತ ನಮ್ಮ ಅಪ್ಪಾಜಿಗೆ ಹೇಳಿದ್ದೆ. ಆದರೆ ಪ್ಲೇಟೆಲ್ಲ ಖಾಲಿ ಆಗಿದೆ ರೀ, ಇಲ್ಲ ಪ್ಲೇಟು, ಅದನ್ನು ಇನ್ನೊಂದು 15 ಡೇಸ್ ಆದಮೇಲೆ ಮಾಡ್ತೀವಿ, ಅವಾಗ ಬಂದು ತೊಗೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಸೊ ಹಂಗಾಗಿ ಸರಿ ಅಂತ ಸುಮ್ಮನಾದೆ. ಆಮೇಲೆ ಇನ್ನೊಂದು 15 ಡೇಸ್ ಆದಮೇಲೆ ಮತ್ತೆ ಕಳಿಸ್ತೀನಿ, ನಮ್ಮ ಅಪ್ಪಾಜಿ ಹೋಗಿ ತೊಗೊಂಡು ಬರ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಹಾಟ್ ಬಾಕ್ಸಲ್ಲಿ ನಾವು ರೊಟ್ಟಿ ಚಪಾತಿ ಇಡೋದ್ರಿಂದ ಏನಾಗುತ್ತೆ, ಹಾಟ್ ಬಾಕ್ಸಲ್ಲಿ ನೀರಿನ ಅಂಶ ಜಾಸ್ತಿ ಬಿಟ್ಕೊಳತ್ತಾ. ಅದು ಬಿಸಿ ಚಪಾತಿ ರೊಟ್ಟಿ ಹಾಕೋದ್ರಿಂದ ಅದು ಬೇಗ ನೀರು ಬಿಡುತ್ತಾ. ಆಮೇಲೆ ಅದೆಲ್ಲ ಸಾಯಂಕಾಲ ಅನ್ನೋಷ್ಟ್ರಾಗೆ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಹಳಸೋದ ಥರ ಸ್ಮೆಲ್ ಬರುತ್ತೆ.
ನಾನು ಒಂದ್ಸಾರಿ ಇದೇ ಥರ ಪರೋಟ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟಾಗ ಸಾಯಂಕಾಲ ಅಥವಾ ಮಧ್ಯಾಹ್ನ ಅನ್ನೋಷ್ಟಾಗೆ ಸ್ಮೆಲ್ ಬರೋಕ್ಕೆ ಶುರು ಆಯಿತು, ಹಳಸೋಗಿರೋ ಸ್ಮೆಲ್ಲು. ಸೊ ಹಂಗಾಗಿ ಆವತ್ತೇ ಅಂದ್ಕೊಂಡೆ ನಾನು ರೊಟ್ಟಿ ತಟ್ಟೆ ತರಿಸಿ ಇದನ್ನೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ನಾನು ಇದನ್ನು 2 ಬಿಟ್ಟು ಇನ್ನೂ 2 ತರಿಸ್ತೀನಿ ನಾನು. ಒಂದು ಹಣ್ಣು ತರಕಾರಿ ಆಗಿರ್ಬೋದು, ಮತ್ತು ನೀವು ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಹೂವು ಹಣ್ಣು ಕೂಡ ಹಾಕಿಡ್ಬೋದು. ಇದು ಆನ್ಲೈನಲ್ಲಿ ಕೂಡ ಸಿಗತ್ತೆ. 176. ಇದು ಕ್ವಾಲಿಟಿ ಯಾವ ಥರ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನೀವು ತುಂಬ ವೆರೈಟಿ ಇರೋವೆಲ್ಲ ಇದ್ದಾವೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ತೊಗೊಳ್ಬೋದು. ಆ ಪ್ಲೇಟ್ ಕೂಡ ಆನ್ಲೈನಲ್ಲೇ ಸಿಗತ್ತೆ, ನಾನು ಹೇಳಿದ್ನಲ್ಲ ಆ ಪ್ಲೇಟ್ ಕೂಡ. ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. 176 72 ರುಪೀಸ್ಗೆ ಒಂದಿದೆ ನೋಡಿ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ನಾವೇ ಚೇಂಜ್ ಆಗ್ತಾ ಇದ್ದೀವಿ ಅಲ್ವಾ. ಸೊ ಹಂಗಾಗ್ಬಿಟ್ಟು ನೀವು ಕೂಡ ಪರ್ಚೇಸ್ ಮಾಡಿ ಈ ಥರ. ತುಂಬ ಚೆನ್ನಾಗಿದ್ದಾವೆ. ಆನ್ಲೈನಲ್ಲಿ ಕ್ವಾಲಿಟಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಫ್ಲಿಪ್ಕಾರ್ಟಲ್ಲಿ ಇದೊಂದು ನೆಕ್ಸ್ಟ್ ಬರುತ್ತೆ, ಇದು ಸೂಪರ್ ಆಗಿದೆ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ದಾರೆ. ಬೇಕಿದ್ರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಆದರೆ ಕಾಸ್ಟ್ ಬಂದುಬಿಟ್ಟು 500 ಇದೆ, ಇದು ಸ್ಟಾರ್ಟಿಂಗ್ ಪ್ರೈಸೇ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಸೊ ನೀವು ಯಾರಾದರೂ ಹಳ್ಳಿಯಲ್ಲಿ ಸಿಕ್ಕರೆ ಅಥವಾ ಜಾತ್ರೆಲೆಲ್ಲ ಮಾರ್ತಾ ಇರ್ತಾರೆ ಈ ಥರ, ಮತ್ತು ಈ ಎಲ್ಲ ಕಡೆಗೂ ಸಿಗ್ತವೆ, ನೀವು ಹುಡುಕ್ಬೇಕು ಅಷ್ಟೇ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದು 99 ರುಪೀಸ್ ಇದು. ಇದು ಪ್ಲೇಟ್ ಬಂದು 2 ಪ್ಲೇಟು 2 ಬೌಲ್ ಬಂದಿದೆ. ತುಂಬ ಕ್ವಾಲಿಟಿ ಇದು ಕೂಡ ಸೂಪರಾಗಿದೆ. ಆದರೆ ತುಂಬ ವರ್ಸ್ಟ್ ಆಗೇನಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಏನಕ್ಕೆ ಊಟಕ್ಕೆಲ್ಲ ಬಿಸಿ ಬಿಸಿದು ಆ ರೈಸು ಆ ಥರ ಅದಕ್ಕೆಲ್ಲ ಬಳಸೋಕೆ ಹೋಗಬೇಡಿ. ಮಂಡಕ್ಕಿ ಚುನ್ಮುರಿ ಎಲ್ಲ ಹಾಕ್ಕೊಂಡು ತಿಂತೀರಲ್ಲ, ಚುನ್ಮುರಿ ಸ್ನ್ಯಾಕ್ಸು ಆ ಥರ ಹಾಕ್ಕೊಂಡು ತಿನ್ನೋಕ್ಕೆಲ್ಲ ಬಳಸಿ. ಇದು ಬೆಸ್ಟ್ ಇದೆ ಆ ಥರ ಬಳಸೋದಕ್ಕೆ. ನಂಗೆ ಈ ಥರ ಇದು ಕೂಡ ಕ್ವಾಲಿಟಿ ಇಷ್ಟ ಆಯಿತು. ನಾನು ಪ್ಯೂವರ್ ವೈಟ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದೆ. ಆದರೆ ಇದು ಬಂದುಬಿಟ್ಟು ನೋಡಿದರೆ ಸ್ವಲ್ಪ ಕಪ್ಪು ಆ ಥರ ಬರುತ್ತೆ, ಪ್ಯೂವರ್ ವೈಟ್ ಇಲ್ಲ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನಾವು. ಇದು ಜಸ್ಟ್ 99 ರುಪೀಸ್. ಇದು ಬರೀ 19 ರೂಪಾಯಿ ಇದಕ್ಕೆ. ಸಾರಿ 99 ಅಂತ ಹೇಳಿದ್ನ, ಸಾರಿ 19 ರುಪೀಸ್ ಇದಕ್ಕೆ. ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಥರ ಮಸಾಲೆ ಹಾಕ್ಕೊಂಡು ಇಟ್ಕೋಬೋದು. ಗರಂ ಮಸಾಲ, ಧನಿಯಾ ಪುಡಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಮ್ಮ ಮನೇಲಿ ಸ್ವಲ್ಪ ಮಾತಾಡ್ತಾಯಿದ್ರು. ಇದರಲ್ಲಿ ನೀವು ಧನಿಯಾ ಪುಡಿ, ಗರಂ ಮಸಾಲ ಆಗಿರ್ಬೋದು, ಪೆಪ್ಪರ್ ಪೌಡರ್, ಹಾಗೆ ಸಾಲ್ಟ್ ಎಲ್ಲ ಥರನೂ ಪೌಡ್ರ್ ಇರ್ತಾವಲ್ಲ ಅದನ್ನೆಲ್ಲ ಹಾಕೋಬೋದು. ಒಂದು ಕಡೆಗೆ ಬಂದುಬಿಟ್ಟು ಹೋಲ್ ಥರ ಇದೆ, ಇನ್ನೊಂದು ಕಡೆ ಬಂದುಬಿಟ್ಟು ಜಾಸ್ತಿ ದೊಡ್ಡ ಹೋಲ್ ಇದೆ. ಇದು 30 ರುಪೀಸ್ ಇದೆ ಇದಕ್ಕೆ. ಇದು ಬಂದುಬಿಟ್ಟು 19 ರೂಪಾಯಿಗೆ 19 ರುಪೀಸ್ಗೆ ಇದನ್ನು ನಮ್ಗೆ ಅವರು ಸೇಲ್ ಕೊಟ್ಟಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು 100 ರುಪೀಸ್ಗೆ 2 ಅಥವಾ 3 ಇದೆ ಆನ್ಲೈನಲ್ಲಿ ನಾನು ನೋಡಿದಾಗ. ಒಂಚೂರು ಆನ್ಲೈನಲ್ಲಿ ಕಾಸ್ಟ್ ಜಾಸ್ತಿ ಆಯಿತು. ಇದು ಬಂದು 20 ರುಪೀಸ್ ಏನೋ ಪ್ರೈಸ್ ಇದೆ, ಬಟ್ ನಮಗೆ ಸೇಲಿಂಗ್ ಪ್ರೈಸ್ ಬಂದುಬಿಟ್ಟು 12 ರೂಪಾಯಿ. 12 ರುಪೀಸ್ ಮಾತ್ರ ಇದಕ್ಕೆ. ಪ್ರತಿಯೊಂದು ಆಯಿತು 12 ರುಪೀಸೇ ಇದೆ ಇದಕ್ಕೆ. ನನಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡೆ. ಒಂದು ಕಡೆ ರೆಡ್ ಸಾಸು, ಇನ್ನೊಂದು ಕಡೆ ವೈಟ್ ಸಾಸ್ ಹಾಕ್ಕೊಂಡು ತಿನ್ಬೋದು ಅಂತ ಆ ಥರ ಒಂದು ತೊಗೊಂಡೆ. ಇದಕ್ಕೂ ಅಷ್ಟೇ 12 ರುಪೀಸು. ಇದು ಏನಾದರೂ ಚಟ್ನಿ ಮಾಡಿದರೆ ಅಥವಾ ಏನಾದರೂ ಮಾಡಿದರೆ ಇದಕ್ಕೆ ಹಾಕಿಡ್ಬೋದು, ಅಥವಾ ಮಸಾಲ ಎಲ್ಲ ಪಲ್ಯಕ್ಕೆ ಎಲ್ಲನೂ ಸೇರಿಸಿ ಮಸಾಲ ರೆಡಿ ಮಾಡ್ಕೊತೀವಲ್ಲ ಮುಂಚೆ, ಆ ಥರ ಎಲ್ಲ ಒಂದೇ ಕಡೆಗೆ ಹಾಕಿಟ್ಕೋಬೋದು ಅಂತ ಹೇಳಿ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ 12 ರುಪೀಸು. ಅದು ಗ್ರೀನ್ ಕಲರಲ್ಲಿ ಬಂದುಬಿಟ್ಟು ಒಂದು ಕಡೆ ರೆಡ್ಡು, ಒಂದು ಕಡೆ ವೈಟ್ ಸಾಸ್ ಬೇಕಿದ್ರೆ ನೀವು ಹಾಕ್ಕೊಂಡು ತಿನ್ಬೋದು. ಇದೆಲ್ಲ ಚಿಕ್ಕ ಪುಟ್ಟ ಎಲ್ಲ ಮನೆಗೆ ಹೋಮ್ ಇದಕ್ಕೆ ತುಂಬ ಯೂಸ್ ಆಗ್ತವೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ನಿಮಗೆ ಆನ್ಲೈನಲ್ಲಿ ಇದ್ರದ್ದೇ ಸೇಮ್ ಇದೇ ಥರ ಇಲ್ಲ, ಬೇರೆ ಥರ ಬೌಲ್ ಇದ್ದಾವೆ. ನಾನು ಅದನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.